ದರ್ಶನ್ ಅವರೇ, ಈಗ ಪ್ರತಿಪಕ್ಷ ಅವರದ್ದೇ ಆದ ಸಮಸ್ಯೆಗಳಿದ್ದಾವೆ, ಏನೋ ಬಡಿದಾಟ, ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಆಡಳಿತ ಏನಾಗ್ತಾ ಇದೆ ರಾಜ್ಯದಲ್ಲಿ ಗಮನಿಸಿದ್ದೀರಾ? ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ, ಇದ್ರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಇದೆಯಾ, ಒಂದು ಕಾಳಜಿ ಇದೆಯಾ? ಒಂದು ಸರಣಿಯಾಗಿ ಈ ರೀತಿ ಒಂದು ವೈದ್ಯಕೀಯ ಇಲಾಖೆಯ ಎಡವಟ್ಟುಗಳು ಇದೆಲ್ಲ ಮೇಜರ್ ಅಂತ ಅನ್ಸಲ್ವ ನಿಮಗೆ? ಸರ್ ಖಂಡಿತ ಗೊತ್ತು. ಸೊ ಅದಕ್ಕೆ ದಿನೇಶ್ ಗುಂಡೂರಾಯರು ಹೋಗಿ ಅಲ್ಲಿ ಖುದ್ದು ಭೇಟಿ ಮಾಡಿ, ಅಂದರೆ ಒಂದಷ್ಟು ಸಾವುಗಳಾದ್ಮೇಲೆ ಎಚ್ಚೆತ್ಕೊಳ್ಳೋದ? ನೋಡಿ ಈಗ ಚಾಮರಾಜನಗರದಲ್ಲಿ 36 ಜನ ಸತ್ರು, ಅವತ್ತು 3 ಜನ ಸತ್ರು. ಅದಕ್ಕೆ ಉದಾಹರಣೆನಾ? ಅವ್ರಂಗೆ ಮಾಡೋದು ಸರ್, ನೀವು ತಾಳ್ಮೆಯಿಂದ ಕೇಳಿ. ಆದರೆ ಖುದ್ದು ನಾವು ಅಲ್ಲಿಗೆ ಹೋದ್ವಿ. ನಾವು ನಮಗೆ ಅರ್ಥ ಆಗುತ್ತೆ ಭಾವನೆಗಳು. ನಾವೇ ಹೋಗಿ ಪ್ರತಿ ಮನೆಗೆ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಬಂದೀವಿ ಅವತ್ತು ಆ ಮನೆಗಳಿಗೆ. ಇವತ್ತು ಅಲ್ಲಿ ಜೀವ ಉಳಿಸ್ಬೇಕು ಸರ್, ಅಲ್ಲಿ ಜೀವ ಹೋಗಿತ್ತು. ನಾನು ಚಾಮರಾಜನಗರದ ಹೇಳ್ತಾ ಇರೋದು. ಇಲ್ಲಿಗೆ ಬಂದರೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತೇನು ಗ್ಲೂಕೋಸ್ ಇದೆ ಅದನ್ನು ಭಾರತ ಸರ್ಕಾರ ಬ್ಯಾನ್ ಮಾಡಬೇಕು ಅಂತ ಇದ್ರು ಅಂತ. ಯಾಕಿನ್ನ ಅದು ಬ್ಯಾನ್ ಆಗಿಲ್ಲ ಸರ್? ಈಗ ಒಂದು ನಿಮ್ಮ ಸರ್ಕಾರನೇ ಕಾರಣ ಅಲ್ಲ ಸರ್, ಇದು ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆ. ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆ ಆ ಒಂದು ವಿಷಕಾರಿ. ಅದಕ್ಕೆ ಸಂಬಂಧಪಟ್ಟವರ ಅಮಾನತ್ತಾಗಿದೆ. ಅಲ್ಲಿಗೆ ಯಾರು ಸಂಬಂಧಪಟ್ಟವರು ಅಮಾನತನ್ನು ಮಾಡುವಂತ ಕೆಲಸ ಆಗಿದೆ. ಮತ್ತೆ ಸರ್ ಇವಾಗ ಶೀಘ್ರವಾಗಿ ಅಲ್ಲಿಗೆ ಹೋಗಿ ಮಂತ್ರಿಗಳು ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಯನ್ನ ಆಲಿಸುವಂತ ಕೆಲಸ ಮಾಡಿದ್ದಾರೆ. ಯಾವ್ದು ಈಗ ಯಾರನ್ನಾರು ಸಾಯ್ಲಿ ಅಂತ ಬಯಸುವಂತ ಸರ್ಕಾರ ಯಾವುದೂ ಇಲ್ಲ ಸರ್ ಈ ದೇಶದಲ್ಲಿ. ಸರ್ಕಾರದ ಒಂದು ಜವಾಬ್ದಾರಿ ಸರ್, ಮುನ್ನೆಚ್ಚರಿಕೆ. ಖಂಡಿತವಾಗ್ಲೂ ಕಳಪೆ ಮಟ್ಟದ ಔಷಧಿ ಅದನ್ನ ಒಪ್ಕೊಂಡಿರ್ತಕ್ಕಂಥದ್ದು ಕೇಂದ್ರ ಸಚಿವೆ, ಸಿಟ್ಟಿಂಗ್ ಕೇಂದ್ರ ಸಚಿವೆ. ಕೇಂದ್ರ ಸರ್ಕಾರ ಅದನ್ನ ರದ್ದು ಮಾಡ್ಬೇಕು ಅಂತ ಇದ್ವಿ, ಬ್ಯಾನ್ ಮಾಡ್ಬೇಕಂತ ಇದ್ವಿ. ಯಾಕೆ ಮಾಡಿಲ್ಲ? ನೀವು ಬಳ್ಳಾರಿ ಹೇಳ್ತಾ ಇದ್ದೀರಾ, ಈ ವಿಷಕಾರಿ ಔಷಧಿಯಿಂದ ಇನ್ನೆಷ್ಟು ಜನ ಸತ್ತಿರ್ಬೋದು? ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಮಾಡಿಲ್ಲ, ಮಾಡ್ಬೇಕಾಗಿರೋದು ಅವರಲ್ವಾ ಸರ್? Ashwavega English News. Coming soon. Your channel, your voice, your trust.